ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನೆಲ್ಲ ಗೆಳೆಯ ಗೆಳತಿಯರೇ, ಎಲ್ಲರಿಗೂ ಶುಭೋದಯದ ಶುಭ ನಮನಗಳು. ನಾನು ಈ ಸುಸಂದರ್ಭದಲ್ಲಿ ವಿದ್ಯಾಪೋಷಕ್ ಸಂಸ್ಥೆ ಹಾಗೂ ಇಲ್ಲಿನ 5 ದಿನದ ಸನ್ನಿವಾಸ ಶಿಬಿರದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ನನ್ನ ಹೆಸರು ನಿರೀಕ್ಷಾ. ನಾನು ಪ್ರಸ್ತುತ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ವಿದ್ಯಾಪೋಷಕ್ ಸಂಸ್ಥೆಯು ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಒಂದು ಸಂಸ್ಥೆ. ಅಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು, ತಮ್ಮ ಕನಸನ್ನು ನನಸಾಗಿಸಲು ರೆಕ್ಕೆಯಾಗಿ ನಿಂತಿದೆ. ಅವರ ವಿದ್ಯಾಭ್ಯಾಸಕ್ಕೆ ಅವರು ಎಷ್ಟು ಕಲಿಯುತ್ತಾರೋ ಅಷ್ಟು ಬೆಂಬಲವನ್ನು ನೀಡುತ್ತಾ ಅವರ ಕನಸನ್ನು ನನಸಾಗಿಸಲು ದಾರಿದೀಪವಾಗಿದೆ. ಇನ್ನು ನನಗೆ ಬಹಳ ಇಷ್ಟವಾದಂಥ ವಿಷಯ, ಈ ಶಿಬಿರದ ಬಗ್ಗೆ ಮಾತನಾಡುವುದಾದರೆ, ನಾನು ಭಾಗವಹಿಸಿದ ಒಂದು ವಿದ್ಯಾಪೋಷಕ್ ಶಿಬಿರವು ನಮ್ಮ ಜೀವನದಲ್ಲಿ ಒಂದು ಉತ್ತಮ ಅನುಭವ ಹಾಗೂ ವಿಶೇಷವಾದ ಅನುಭವ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಶಿಬಿರದಲ್ಲಿ ನಾವು ಹಲವಾರು ವಿಷಯಗಳನ್ನು ಕಲಿತುಕೊಂಡವು. ಹೇಗೆ ಸಂವಹನ ನಡೆಸುವುದು, ನಮ್ಮ ಗುರಿಯನ್ನು ನಾವು ಹೇಗೆ ನಿಗದಿಪಡಿಸಿಕೊಳ್ಳುವುದು, ಆತ್ಮವಿಶ್ವಾಸ ಹೇಗೆ ಹೆಚ್ಚಿಸಿಕೊಳ್ಳುವುದು, ಹೀಗೆ ಹಲವಾರು ವಿಷಯಗಳನ್ನು ಇಲ್ಲಿ ಬಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಕಲಿತುಕೊಂಡೆವು. ಈ ಸಂಪನ್ಮೂಲ ವ್ಯಕ್ತಿಗಳು ನಮ್ಮನ್ನು ಹೇಗೆ ಪ್ರೇರೇಪಿಸಿದರು ಎಂದರೆ, ಮೊದಲ ಬಾರಿಗೆ ಈ ವೇದಿಕೆಯನ್ನು ಹತ್ತಿ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಎಂದೂ ಮಾತನಾಡಲು ಸ್ಟೇಜ್ ಹತ್ತದ ವ್ಯಕ್ತಿಗಳು ಇಂದು ಇಲ್ಲಿ ಬಂದು ಮಾತನಾಡಿದರೆಂದು ಎಂಬುದು ಈ ಶಿಬಿರಕ್ಕಿರುವ ಅತ್ಯಂತ ಒಂದು ದೊಡ್ಡ ಶಕ್ತಿ ಹಾಗೂ ಆ ಸಂಪನ್ಮೂಲ ವ್ಯಕ್ತಿಗಳ ಒಂದು ಆದರ್ಶ. ನಂತರ ಈ ಶಿಬಿರವು ನಮ್ಮ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಹಾಗೂ ಹೊಸ ಆತ್ಮವಿಶ್ವಾಸವನ್ನು ನಮಗೆ ತಂದುಕೊಟ್ಟಿದೆ. ನಾವು ಮುಂದೆ ಏನು ಮಾಡಬೇಕು ಎಂಬ ಸ್ಪಷ್ಟವಾದ ಗುರಿಯನ್ನು ನಮಗೆ ತಿಳಿಸಿದೆ. ಇದಿಷ್ಟೇ ಅಲ್ಲದೆ ಗುಂಪು ಚರ್ಚೆ ಅಂದರೆ ಎಷ್ಟು ಮಹತ್ವ ಉಂಟು. ನಾವು ಬೇರೆಯವರೊಂದಿಗೆ ಬೆರೆತಾಗ ನಮಗೆ ಜ್ಞಾನ ಹೆಚ್ಚಾಗುತ್ತದೆ, ನಮ್ಮಿಂದ ಅವರಿಗೆ ಎಷ್ಟು ವಿಷಯ ತಿಳಿತದೆ ಎಂಬುದು ಬಹಳ ಮನದಟ್ಟಾಗಿ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಗುಂಪು ಚರ್ಚೆ ತುಂಬ ಸಹಾಯ ಮಾಡಿತು. ಎಲ್ಲರಿಗೂ ಅವರ ತಂಡ ಇಷ್ಟು ಸಮಯ ನಾವು ವಿನ್ ಆಗಬೇಕು ಅಂತ ಹೋರಾಟ ಮಾಡ್ತಿದ್ವಿ. ಆದರೆ ಈ ಶಿಬಿರದಿಂದ ನಮ್ಮ ತಂಡ ವಿನ್ ಆಗಬೇಕು, ನಮ್ಮ ತಂಡದಿಂದ ಯಾವುದಾದ್ರೂ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಅವರು ಅಲ್ಲಿ ಗೆಲ್ಲಬೇಕು, ಈ ವೇದಿಕೆಯಲ್ಲಿ ನಮ್ಮ ತಂಡದ ಹೆಸರು ಕೂಗಿ ಬರಬೇಕು ಅಂತ ಹೇಳಿ ನಾವು ತುಂಬ ಶ್ರಮ ವಹಿಸ್ತಿದ್ವಿ. ಈ ವಿದ್ಯಾಪೋಷಕ್ ಸಂಸ್ಥೆಯು ಶಿಕ್ಷಣವೇ ಜೀವನವನ್ನು ಬದಲಾಯಿಸುವ ಶಕ್ತಿ ಎಂಬುದನ್ನು ಬಹಳ ನಂಬಿಕೆ ಇಟ್ಟಿದೆ. ಹಾಗಾಗಿ ಈ ಒಂದು ವಿದ್ಯಾರ್ಥಿಗೆ ಸಹಾಯ ಮಾಡಿದರೆ ಅವನ ಒಂದು ಕುಟುಂಬಕ್ಕೆ ಸಹಾಯ ಮಾಡಿದಂತೆ ಎಂಬುದರಿಂದ ಬಹಳ ವಿದ್ಯಾರ್ಥಿಗಳಿಗೆ ಮನೆ ಹಾಗೂ ಬೇಕಾದಷ್ಟು ವಿದ್ಯಾನಿಧಿಗಳನ್ನು ಸ್ಕಾಲರ್ಶಿಪ್ಗಳನ್ನು ನಮಗೆ ನೀಡಿದೆ. ಹೀಗೆ ಹೇಳ್ತಾ ಹೋದರೆ ನನ್ನ ಅನುಭವ ಒಂದು ಸುಂದರ ಪುಸ್ತಕದಂತಿದೆ. ಅದರಲ್ಲಿ ಇನ್ನೂ ಪುಟಗಳು ಬಾಕಿ ಇವೆ. ಆದರೆ ಸಮಯ ನಮಗೆ ಖಳನಾಯಕನಾಗಿರುವುದರಿಂದ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು.